ವೀಕ್ಷಕರೇ, ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಎಂ ಕಟ್ಟೆಬಸಪ್ಪ. ಈ ವಿಡಿಯೋ ಮಾಡಲು ವಿಶೇಷವೇನೆಂದರೆ, ನಾಳೆ ದಿನಾಂಕ 16/8/2025 ನಮ್ಮ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದ ಗಾಂಧಿ ಭವನದಲ್ಲಿ ಗಣಿಬಾಧಿತ ಪ್ರದೇಶದ ಕುರಿತು ಸಭೆ ನಡೀತಾ ಇದೆ. ಈ ಸಭೆಗೆ ಗಣಿಬಾಧಿತಗೆ ಸಂಬಂಧಿಸಿದಂತೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲಾದ್ಯಂತ ಗಣಿಬಾಧಿತ ಪ್ರದೇಶಗಳಿರುವ ರೈತರಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಹೇಗೆಂದರೆ, ಈ ಗಣಿಬಾಧಿತಕ್ಕೆ ನೀಡಿದಂಥ ಹೊಲಗಳು ನೀಡಿ ಅವರು ಅದರಿಂದ ಏನೇ ಒಂದು ಜೀವನ ಮಾಡೋಕ್ಕಾಗದೆ ಕೂತಿರ್ತಕ್ಕಂಥ ಈ ಒಂದು ಇದರಲ್ಲಿ ಮೈನಿಂಗ್ ಮಾಡ್ತಕ್ಕಂಥವರು ಸರ್ಕಾರದಲ್ಲಿ ಸಾಕಷ್ಟು 30,000 ಕೋಟಿ ರೂಪಾಯಿಗಳು ಗಣಿಬಾಧಿತ ಪ್ರದೇಶಗಳಿಗೆಂದು ಮೀಸಲಿಡಲಾಗಿದೆ. ಆ ಒಂದು 30,000 ಕೋಟಿ ಹಣವನ್ನು ಸರ್ಕಾರವು ಬೇರೆ ಬೇರೆ ತಮ್ಮ ಸರ್ಕಾರದ ಗಣಿಬಾಧಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಬೇರೆ ಕೆಲಸಗಳಿಗೆ ಬಳಸಬಹುದು ಎಂದು ಆ ಹಣವನ್ನು ಹಾಗೆ ಇಟ್ಟಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಇತರೆ 4-5 ಸಂಘಟನೆಗಳಿಂದ ಒಟ್ಟಾರೆ ನಮ್ಮ ಪಕ್ಷ ಸೇರಿ 4-5 ಸಂಘಟನೆಯವರು ನಾಳೆ ಬೆಳಗ್ಗೆ ಗಾಂಧಿ ಭವನದಲ್ಲಿ 10 ಗಂಟೆಯಿಂದ ಗಣಿಬಾಧಿತ ಪ್ರದೇಶದ 30,000 ಕೋಟಿಗಳ ಹಣವನ್ನು ಗಣಿಬಾಧಿತ ಅವರಿಗೆ ಸೀಮಿತವಾಗಿ ಉಪಯೋಗಿಸಬೇಕೆಂದು ಸಭೆಯನ್ನು ನಡೆಸಲಾಗಿದೆ. ಆದ್ದರಿಂದ ಎಲ್ಲ ಜಿಲ್ಲೆಯಾದ್ಯಂತ ಗಣಿಬಾಧಿತ ಪ್ರದೇಶದವರು ಬಳ್ಳಾರಿಗೆ ಆಗಮಿಸಲಿದ್ದಾರೆ. ಆದ್ದರಿಂದ ನಾನು ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಮತ್ತು ಉಸ್ತುವಾರಿ ಮತ್ತು ಬಳ್ಳಾರಿ ತಾಲೂಕಿನ ಉಸ್ತುವಾರಿ ಆಗಿರುವುದರಿಂದ ವಿಶೇಷವಾಗಿ ನಮ್ಮ ಬಳ್ಳಾರಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ವ ಸೈನಿಕರು ಮತ್ತು ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಮುಂತಾದವರು ಆದಷ್ಟು ನಾಳೆ ಬೆಳಿಗ್ಗೆ 10 ಗಂಟೆಗೆ ಗಾಂಧಿ ಭವನದ ಹತ್ತಿರ ಸೇರಬೇಕಂತೇಳಿ ಸರ್ವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇಂತಿ ನನ್ನ ಒಂದು ಕೋರಿಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS, ಜೈ ಬಳ್ಳಾರಿ.